ಪ್ರೇಮಿನಿಗೆ ಎದ್ದು ಹೊರಗೆ ಬಂದ್ಬಿಟ್ಟಾಳು. ಹ್ಞೂ ಏನು ಹೇಳಲ್ತಿ ಯಾದ್ದೇನ ಚಾ? ಯಾದ್ವಿ ಚಾಯ್ನ ಇಲ್ಲ. ನಿಂದು? ನಂದು ಇಲ್ಲ ಒಳ್ಳೆ ಇನ್ನು ಮ್ಯಾಗ ಮಾಡ್ಬೇಕು. ಏನ್ಲೇ ಪ್ರೇಮಿ ದೌಡಿದ್ದೀವಿ ಇವತ್ತು, ಯಾಕೆ? ಏನಿಲ್ವಾ ದಿನ ಹೇಳೋ ಟೈಮ ಆದ್ರೂ ನೀರು ದೌಡ್ ಹೊರಗೆ ಬಂದೆ ನಟ. ಒಳಗಿಂದ ಎಲ್ಲ ಕೆಲಸ ಮಾಡಿ ಹೊರಗೆ ಬರ್ತಿದ್ದೆ. ಇವತ್ತು ಮೊದಲ ಅಂಗಳ ಬಗಲ ಮಾಡಿ ಹೋದ್ರಾತಂತೇಳಿ ಬಂದೆ ನೋಡು. ಇವತ್ತೇನು ಸಾಕು ಸುಟ್ಟಿ ಐತೆನಾ ಹುಡುಗರದು? ಇಲ್ಲ ಯವ್ವ ಮುಂಜಾನೆ ದೌಡ ಐತಿ, ಈಗ ನಾಷ್ಟ ಮಾಡ್ಬೇಕು. ಈ ಬಾಗಿಲಿಗೆ ನೀರು ಹಾಕದಕ್ಕೆ ಹೋದಕ್ಕೆ ಪಟ್ಟನ ಹೋಗಿ ಬಂದಿಟ್ಟು ಉಪ್ಪಿಟ್ಟು ಮಾಡಿ ಅದನ್ನ ಡಬ್ಬಿಗೆ ಹಾಕಿ ತಿನ್ನಿಸಿ ಕಳಿಸಿಬಿಡ್ತೀನತ್ತ. ಏನ್ಲೇ ಸರಳಿ ಮಾತಾಡ್ಸ್ತಂಗ ಗಪ್ ಚುಪ್ ಕಸ ಹೊಡ್ಯಾಕತ್ತಿ ಚಾಲೆ? ಇನ್ನ ಇಲ್ಲ ನೋಡ ಪ್ರೇಮಿ, ನೀವಿಬ್ರು ಮಾತಾಡಕತ್ತಿದ್ರೆ ಅದಕ್ಕೆ ಸುಮ್ಮನೆ ಅದೇ. ನಿಮ್ದು ಚಾ ಈಗಾದ್ರೆ ಇನ್ನ ಇಲ್ಲ ನೋಡಿ. ಏನು ದಿನ ತಡಾಗಿ ಹೇಳ್ತಿದ್ದಿ ಹುಡುಗರು ಸಾಲಿ ಅಂತ ದೌಡಿದ್ಯಾನ? ಹ್ಞೂನ ಇವತ್ತು ದೌಡ ಡಬ್ಬಿ ಕಟ್ಟಬೇಕಲ್ಲ ಅದಕ್ಕೆ ದೌಡ ಎದ್ದೇನೆ. ಲಲ್ತಿ ಒಂದು ಸುದ್ದಿ ಗೊತ್ತಾತ ನಿನಗೆ? ಏನ? ಅಯ್ಯಯ್ಯ ಏನು ಮಾಡತ್ತೀರಿ? ಸರಳಿ ಒಳಗೆ ಹೋದ್ಲ ಅಂತ ನೋಡಿದೆ, ಹೋದ್ಲ ಅದಕ್ಕೆ. ಏನು? ಮತ್ತು ನೀ ಯಾರ ಮುಂದೆ ಹೇಳೋದಿಲ್ಲ ಅಂದ್ರೆ ಹೇಳ್ತೇನೆ. ಮತ್ತೆ ನಾ ಹೇಳೋದೆ ಅತ್ತೊಂದು ಸಾರ್ಕೊಂಡು ಬಂದಿ ಎಲ್ಲಾರ್ಗು. ಇಲ್ಲ ಅದೆಲ್ಲ ಈ ಓಣ್ಯಾಗ ನಿನಗ ಚಂದ್ರಿಗೆ ಬಿಟ್ಟೆ, ಸಾರೋ ಕೆಲಸ ಎಲ್ಲ ನಮ್ದೇನಲ್ಲ ನಿಂದ. ಹೇಳಿ ಏನಂತ? ಹಾಡಬಿಟ್ಟಿ ಹೇಳಿಲ್ಲ ಅಂದ್ರೆ ನನ್ನ ಬಾಯಿ ಚುಟ್ಟು ಚುಟ್ಟು ಅಂತೈತಿ, ಕೇಳಿಲ್ಲ ಅಂದ್ರೆ ಇವ್ರ ಕಿವಿ ಚುಟ್ಟು ಚುಟ್ಟು ಅಂತೈತಿ. ಹಾಡಿಬಿಟ್ಟಾರ ಕೇಳೋದು ಕೇಳ್ತಾರ ಮತ್ತು ನಮಗೆ ಸಾರೋ ಸೋರ್ಗಿಟ್ಟಾರಂತಾರೆ ಚಿನ್ನಾಲ್ಯಾರ. ಅದು ಏನಂದ್ರೆ ಯಾಕೆ ನಿನ್ನ ಗಂಡ ಏನಾರ ಇನ್ನೊಂದು ಲಗ್ನ ಹಾಕನಂದನ? ಆಗ ನೋಡು ಅವನಿಗೆ ಕಾಲ ಮುರಿತೀನಿ. ಸುದ್ದಿ ಅದಲ್ಲ ಹಡಿಬಿಟ್ಟಿ ಮುಂಜಾನೆ ನನ್ನ ಬಾಯಿ ತಡಬೇಡ, ಸುಮ್ಮನಿರು ಹೇಳ ಮಟ್ಟ ಕೇಳು. ಹೇಳ. ನನ್ನ ಮಕ್ಕಳ ಮಗಳ ಲಕ್ಷ್ಮವ್ವ ಲಕ್ಷ್ಮಿ ಏನ ಕಣ್ಣ ಬಿಟ್ಟು ಬಂದ ಮಾತು. ಏನ ಮಣ್ಣರ ಲಗ್ನ ಆತಲ್ಲ ಆ ಲಕ್ಷ್ಮಿ ಮುಂದೆ ಹೇಳಕತ್ತಿಲ್ಲ. ಏನವ ಕ್ಲಾರಿಟಿನ ತೊಗೊಂತಿದ್ಯೋ ಏನು ಗೊತ್ತಿದ್ದು ನಾಟಕ ಮಾಡತ್ತೀಯೋ ತಿಳಿವಲ್ದಂಗಾಗೈತಿ. ಅಲ್ಲ ಆ ದಾನ ಮಕ್ಕಳಿಗೆ ಲಕ್ಷ್ಮಿ ಅನ್ನಕ್ಕೆ ಎಷ್ಟು ಜನ ಮಕ್ಕಳು ಅದಾರ? ಯಾಕೆ ಒಬ್ಬಾಕೆ ಅಲ್ಲ? ಮನೆ ಮದುವೆ ಅದಕ್ಕೆಲ್ಲತ್ತ ಬೇಷ್ ಹೇಳಾಕತ್ತಿ ಬಿಡು. ಇದ್ದಿದ್ದು ಒಬ್ಬಾಕಿ ಹೊಲ್ಯಾರನ್ನು ಕುಟ್ಟಾಗ ಹೋಗ್ಯಾಳ, ಇದ್ದಿದ್ದು ಈಕಿ ಆ ಕುಡಿಗೆ ಸುಡಿ ಮಗನ ಮಾವನ ಅಂತೇಳಿ ಮಾಡ್ಕೊಂಡ್ಲತ್ತ. ಅವೇನೇ ನೀ ಬೇಡ ಅಂಥೇಳಿ ಡೈವರ್ಸ್ ಕೊಡ್ತೇನೆ ಅಂತ ತಗೊಳ್ಳಿ ತವ್ರ ಮನೆಗಟ್ಟ. ಅದಕ್ಕೆ ಏನು ಕಂಡನ ಮನೆ ಭಾಳ ನಸೀಬನ ಚಲೋ ಇಲ್ಲ ಅನಿಸ್ತೈತಿ ಬಿಡು. ಅಲ್ಲ ಮೊದಲೇದು ಹಿಂಗೆ ಮಾಡಿ ಮುರುಗಡೆ ಮಾಡ್ಕೊಂಡ್ರೆ ಈಗ ಇದು ಮುರುಗಡೆ ಆಯ್ತು. ಮೊದಲೇದು ಡೈವರ್ಸ್ ಆಗೈತಿ ಗೊತ್ತೈತೆ ನಿನಗೆ? ಅದಂಗ ನೀನು ಅಲ್ಲ ಮೊದಲೇದು ಡೈವರ್ಸ್ ಆಗೈತಿ ಖರೆ ಬಿಡು, ನನಗೂ ಗೊತ್ತಿದ್ದು ಮಾತೈತಿ. ಈ ಎರಡನೇದು ಹೆಂಗೆ ಆಗ್ತೈತೆ ನೀನು? ಮದುವೆ ಆಗಿನ ಒಂದು 5-6 ತಿಂಗಳು ಆಗಿರ್ಬೇಕು ಅಟ್ಟ ಹೋದಲ್ಲ. ದೇಶ ಹೇಳ್ತಗೋ ಲಗ್ನಾಗಿ ಮಾರನೇ ದಿನ ಡೈವರ್ಸ್ ಹಾಕವು. 6 ತಿಂಗಳ ಬಿಟ್ಟು ಆಗೋದ್ರಾಗ ಏನು ಆಶ್ಚರ್ಯ ಐತಿ? ಏನು ನೀನು ಕಾನೂನು ರೀತಿ ನೀತಿ ಗೊತ್ತಿಲ್ಲ ಅನ್ನೋರಂಗೆ ಮಾತಾಡ್ತೀಯಲ್ಲ ನೀನು? ಯಯ್ಯ ಕಾನೂನು ಪ್ರಕಾರ ಅವ್ರಿಗೆ ಡೈವರ್ಸ್ ಆಗಿ ಕೊಡ್ತಿರ್ಬೇಕು, ಅದನ್ನ ನಾವು ಒಪ್ಕೊಂತೀನಿ, ಇಲ್ಲ ಅನ್ನಂಗಿಲ್ಲ. ಅಲ್ಲ ನೀನು ಆ ಲಕ್ಷ್ಮವ್ವ ಆ ಮಂಜಾನೇನೋ ಲವ್ ಮಾಡಿ ಹಾಕಣಗಳಂತ ಅದಂಗೆ ಡೈವರ್ಸ್ ಕೊಡ್ತಾನೆ? ನೀ ಚಲೋ ಹೊಂಟಿ ಬಿಡಲಲ್ತಿ. ಅಲ್ಲೇ ಲವ್ ಮ್ಯಾರೇಜ ದೌಡ್ಕಿತ್ತು ಹೋಗೋದು ಅದು ಗೊತ್ತಿದ್ದಿದ್ದು ವಿಚಾರ ಐತಿಲ್ಲ ನಿನಗೆ? ಏನ ಅವಾಗ ಲವ್ ಆಗಿತ್ತು ಲಗ್ನ ಆಗ್ಯಾರ, ಇವಾಗ ಲವ್ ಹೋಗೈತಿ ಡೈವರ್ಸ್ ಮಾಡ್ಕೊಳಕತ್ತಾರ. ಇಟ್ಟ ಲವ್ ಮ್ಯಾರೇಜ್ಗೆ ಆಯಸ್ಸು ಭಾಳ ಕಡಿಮೆ ಇರ್ತದಂತಲೇ. ಏನು 4 ಮಂದಿ ನಿಂತು ನೋಡಿದಕ್ಕೇನು ಸಾರ ವರ್ಷ ಆಯಸ್ ಇರ್ತೈತೆ ತಗೋ. ಹಂಗಾಗಿದ್ರೆ ಮತ್ತೆ ನಿಂದು ಯಾಕೆ ಯಾವ ಕಿತ್ತು ಹೊಟ್ಟಿತ್ತು? 4 ಮಂದಿ ನಿಂತು ಮಾಡಿದ್ದಲ್ಲ. ನಂದು 4 ಮಂದಿ ನಿಂತು ಮಾಡಿದ್ದಕ್ಕೆ ಕಿತ್ತು ಹೋಗೋದನ್ನ ಸರಿ ಮಾಡ್ಯಾರ ಗೊತ್ತೈತಿಲ್ಲ. ಆಯ್ತು ಬಿಡವ, ಅದು ಪ್ರೇಮಿನ ಚಂದ್ರಿನ ನಾವು ಮಾತನೇ ಗೆಲ್ಲಕ್ಕಾಕತಿ. ಸಾಧ್ಯನೇ ಇಲ್ಲ ಬಿಡು. ಅದು ಬಿಡು ಪಾಪ ಈಗ ಲಕ್ಷ್ಮಣ್ ಜೀವನ ಹ್ಯಾಂಗ? ಲೇ ಹಾಡಿಬಿಟ್ಟಿ ಆಕಿದ ಡೈವರ್ಸ್ ಆದ್ರೆ ಆಕಿ ಮುಂದಿನ ಜೀವನದ ಬಗ್ಗೆ ನಾ ಯಾಕೆ ವಿಚಾರ ಮಾಡಲಿ? ಸುದ್ದಿ ಗೊತ್ತಾತು ಹೇಳ್ದೆ. ಆಕಿದ ಮುಂದಿನ ಜೀವನಾನ ವಿಚಾರ ಮಾಡಕ್ಕೆ ಅವ್ರವ್ವ ಅವ್ರಪ್ಪ ಅವ್ರಣ್ಣ ಅದಾರ, ಅವ್ರು ವಿಚಾರ ಮಾಡ್ತಾರೆ. ನಾನು ಕೇಳಕತ್ತ ಮುಂದಿನ ಜೀವನ ಹ್ಯಾಂಗೆ ಗೊತ್ತು? ನನಗೇನು ಗೊತ್ತು? ಹೊಕ್ಕನಿ ಉಪ್ಪಿಟ್ಟು ಮಾಡ್ಬೇಕು, ಉಳ್ಳಾಗಡ್ಡಿ ಹೆಚ್ಚಿಟ್ಟು ಹೊರಗೆ ಬಂದೇನಿ. ಹೋಗು ಬಾಳ್ತೀರಿ ಕೆಡಿಸ್ಕೋಬೇಡ. ಇತ್ತಾವು ಒಣ್ಯಾಗ 108 ಸುದ್ದಿ ನಡೀತಿರ್ತಾವೆ. ನಾವು ಕೇಳಬೇಕು ಮಾತಾಡ್ಬೇಕು ಸುಮ್ಮನೆ ಆಗ್ಬೇಕು. ಅಕ್ರ ಬಗ್ಗೆ ಭಾಳ ವಿಚಾರ ಮಾಡಕ್ಕೆ ಹೋಗ್ಬಾರ್ದು. ಹೋಗು ಹುಡುಗರಿಗೆ ಸಾಲಿಗೆ ಹೋಗಿ ಕೊತ್ತಕೈತಿ, ನಾಷ್ಟ ಇಷ್ಟ ತಯಾರು ಮಾಡೋ, ನಾನು ಬರ್ತೀನಿ. ಹಾಡಿಬಿಟ್ಟಿ ಎಷ್ಟಿತ್ತಿರ್ಬೇಕಿಕ್ಕಿ ಹೇಳೋದು ಹೇಳ್ತಾಳ, ಮಾತಾಡೋದು ಮಾತಾಡ್ತಾಳ, ಮತ್ತು ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಅಂದ್ರೆ ನಾಳೆ ನಮ್ಮ ಮನೆಯಾಗಿಂತ ವಿಚಾರ ಏನಾರು ನಡೀತಂದ್ರೆ ನಮ್ಮದು ಹಿಂಗೆ ಮಾತಾಡೋಕೆ ಈಕಿ ಈತಕ್ರ ಕಡೆಯಿಂದ ಒಂದಿಟ್ಟು ಹುಷಾರಾಗಿ ಇರ್ಬೇಕವ. ಯಾರು ಹುಡುಕ್ಬೇಕಾದ್ರು ಬರ್ತಾರೆ ಇವರು. ಆಕೆ ಹೇಳ್ದಂಗೆ ಒಳಗೆ ಹೋಗಿ ಕೆಲಸ ಮಾಡೋದು ಬೇಸಿ. ಈತ 16 ವಿಚಾರ ಮಾಡೋದಕ್ಕಿಂತ ನಮ್ಮ ತಲೆ ಅಂತೂ ಉಳಿದಿರ್ತಾವ. ವಿಚಾರ ಮಾಡಿ 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 ಯವ್ವ ಏನ ತಂಗಿ ಎಲ್ಲಿ ಹೊಂಟಿವಿ? ಹಾಲಿಲ್ಲ ತಂಗಿ, ಅದಕ್ಕೆ ಹಾಲು ತರಕೊಂತೇನಿ. ಈಗ ನಮ್ಮಪ್ಪ ಯಾರ್ದುಗಳೆಲ್ಲ ಚಾ ಕೇಳ್ತಾನೆ, ಅದಕ್ಕೆ ಹಾಲು ತೊಗೊಂಬರೋಣ ಅಂತ. ಯಾಕೆ ಬೇ ಆಕಳು ಹಿಂಡವಲ್ದನ? ಯಾಕೆ ಹೊರಗಿನ ಹಾಲು ತರ ಹತ್ತೀರಿ?
ಇಲ್ಲ ಆಕಳ ಈಲಾಗೈತೆ, ಅದೇ ಹಾಲು ಯಾಕೆ ಮಂದಗೆ ಬರಾಕತ್ತಾವ, ಚಾ ವಾಸನೆ ಬರಾಕತ್ತೈತಿ. ಅದಕ್ಕೆ ಅದು ಇನ್ನೊಂದು 15-20 ದಿನದಾಗ ಇಳಿತಿರ್ಬೇಕ. ಅದಕ್ಕೆ ಹಾಲು ಹಿಂಡೋದು ಬಿಟ್ಟು ಏನು ಇನ್ನೊಂದು ತಿಂಗಳಕ್ಕೆ ಏನಾಗ್ಬಿಡ್ತೈತಿ, ಹೊರಗಿನ ಕೊಂಡ್ಕೊಂಬರೋಣ ಅಂತೇಳಿ ಹೊರಗಿನ ಕೊಂಡ್ಕೊಂಬರತ್ತಿ. ಹೌದೇನ? ನಾನು ತೊಗೊಂಡು ಬರ್ತೇನೆ ಹೇಳಿ ಹಾಲನ್ನ. ಇಲ್ಲ ಶಟ್ರ ಅಂಗಡಿಗೆ ಓದಲ್ಲ ಹೋಗೋದು. ಶಟ್ರ ಅಂಗಡಿಗೆ ತೊಂಬರ್ತಿ ಹಂಗಾರ ನೀ? ನಾ ಹೊಕ್ಕನೆ ಹೇಳ್ವೆ ಯವ್ವ. ಮತ್ತು ನನಗೆ ಯಾಕೋ ಒಂದು ನಮೂನಿ ಅನ್ಸಾಕತ್ ಬಿಟ್ಟತಿವಿ. ಯಾಕೆ ತಂಗಿ ಆರಾಮಿಲ್ಲ? ಏನಾತ? ಆರಾಮ ಅದನ್ ಬೇ, ಹಂಗೇನಿಲ್ಲ. ಒಂಥರ ಎದ್ಯಾಗ ಉರಿ ಆಗಾಕತ್ತೈತಿ. ಮತ್ತು ತಲೆ ಭಾಳ ಸುತ್ತಾಗತ್ತೈತಿ ಬೇ. ನನಗೆ ಮುಂಜಾನೆ ಚಕ್ಕರ್ ಬಂದಂಗೆ ಆಗತ್ತೈತಿ. ಮುಂಜಾನೆ ತಲೆನ ಎತ್ತಕ್ಕಾಗೋದಿಲ್ಲ ನನಗಂತೂ. ತಲೆ ಭಾರ ಆದಂಗೆ ಆಗ್ಬಿಟ್ಟೈತಿ. ಬರೀ ಮಕ್ಕಳನ್ನ ಅನ್ಸಾತೈತಿ ಬೇವ. ನನಗೆ ಮೈಕೈ ಎಲ್ಲ ನೋವು ಆದಂಗಾಗಿ ಬರೀ ಜ್ವರ ಬಂದಂಗೆ ಆಗಾಕತ್ತೈತಿ. ನೀವು ಒಣ ಟೆನ್ಷನ್ ಮಾಡ್ಕೊಂಡು ನಿದ್ದೆ ಒಂದು ಚಂದ ಮಾಡಿಲ್ಲ, ಮತ್ತು ಅಲ್ಲಿ ಚಂದ ಉಂಡಿಲ್ಲ, ಅದಕ್ಕೆ ಏನಾರ ಗ್ಯಾಸ್ಟಿಕ್ ಆಗಿದೆ, ಗುರಿ ಹಾಕತ್ತಿರ್ಬೇಕ. ಮತ್ತು ತಲೆ ಸುತ್ತಾಗತ್ತೈತೆ ಅಂದ್ರೆ ಪಿತ್ ಗಿತ್ತಾಗೈತೆ ನೋಡ ತಂಗಿ, ಒಂದು ಪಿತ್ತದ ಗುಳಿಗೆ ತೊಗೊಂಬಂದು ನುಂಗು. ಪಿತ್ತಿದ ಗುಳಿಗೆನ ಅಣ್ಣಗೆ ಹೇಳಿ ತರಿಸ್ಬೇ. ಇಕ್ಕಟ್ಟ ಒಂದು 10 ಗಂಟೆ ಸುಮಾರು ತರಿಸ್ಕೊಡ್ತೇನೆ, ನುಂಗುವಂತೆ. ಮತ್ತು ಬೇ ನನಗೆ ಯಾಕೋ ಊಟ ನೋಡಿದ್ರು ಊಟನ ಸೇರ್ವಲ್ದಂಗೆ ಆಗೈತಿ. ಒಂಥರ ವೈಕ್ ಅನ್ಸಾಕತ್ ಬಿಟ್ಟೈತಿ. ಏ ತಂಗಿ, ಕಾಲ್ದೂಳು ಏನಾರು ಆಗೈತೆನ ನಿನಗೆ? ಇರ್ಲ ಕಾಲ್ದೂಳು ಹಿಡಿತೇನೆ ಸಂಜೆನಾಗ. ಈಗ ಹೋಗಿ ನಿಮ್ಮ ಅಪ್ಪ ಎದ್ದ ತಕ್ಷಣ ಚಾನ ಕೇಳ್ತಾನೆ, ಪಟ್ಟನ ಹಾಲು ತಂಬೋದು ತಂಗಿ. ತರ್ತೀನಿ. ಏನಂದ್ಲಿಕ್ಕೆ ತಲೆ ಸುತ್ತಾತೈತೆ ಅನ್ಲಲ್ಲ ಅಂದ್ರೆ ಕರಣಿಗೆ ಪಿತ್ತಾಗಿತ್ತು, ಏನು ಬಸರಾಗಳು? ನನಗೂ ಆಗಿತ್ತು, ಕೇಳ ಮುಂದೆ ತಲೆನ ಓಡಲಿಲ್ಲಲೇವ. ಯಾವುದೋ ಬೇಕಿನ ಒಂದ್ಸರಿ ದವಾಖಾನೆಗೆ ಹೋಗಿ ಚೆಕ್ ಮಾಡಿಸ್ಕೊಂಡು ಬರ್ಬೇಕು. ಇವತ್ತು ಕರ್ಕೊಂಡು ಹೋಗ್ತಂತೇಳಿ. ಅರ್ಧ ಲೀಟ್ರ್ ಹಾಲು ಎಷ್ಟ್ರಿ? 30 ರೂಪಾಯಿ ಬೇ ತಂಗಿ. ತಗೋರಿ, ಒಂದು ಪ್ಯಾಕೆಟ್ ಕೊಡ್ರಿ. ಅಲ್ಲದ ನೋಡ್ಬೇ ತಂಗಿ, ತಗೋ ಒಂದು. ಲಕ್ಷ್ಮಿ, ಏನು ಕೇಳ್ತಿಲ್ಲ ತಿನ್ನಕ್ಕರದವ. ಏನು ಬಸಕ್ಕ? ಏನ ನೀನು ನೋಡಿದ್ರು ನೋಡ್ದ ನಂಗೆ ಹಂಗೆ ಹೊಂಟಿಯಲ್ಲ. ಇರು, ನಾನು ಬರ್ತೇನೆ ಹಾಲು ತೊಗೊಂಡು. ಒಂದು ಪ್ಯಾಕೆಟ್ ಹಾಲು ಕೊಡ್ರಿ. ಅಲ್ಲದ ನೋಡ್ಬೇ, ತಗೋ. ರೊಕ್ಕ ಈ ಕಡೆ ತಂದು ಕೊಡ್ತೇನೆ, ತಗೋ. ಆತಾತು. ನಡಿ, ನನಗಲ್ಲ ಹಾಲು ಗೌಡ್ರ ಮನೆಗೆ ಕೊಡಾಕ್ ಹೊಂಟಿದ್ದೆ. ನಡಿ. ಲಕ್ಷ್ಮಿ, ಹೇಳಕ್ಕ. ಗಂಡನ ಮನ್ಯಾಗ ಆರಾಮ ಅದೀಯನ? ಏನು ಹಂಗೆ ಸುಮ್ಮನೆ 4 ದಿನ ಇರಾಕ್ ಬಂದೀಯನ? ಏನಿಲ್ಲ ಕಾಯಂ ಇರಾಕ್ ಬಂದೀಯ? ಹಂಗ 4 ದಿನ ಇರಾಕ್ ಬಂದೇನಿ. ಏನಿಲ್ಲ, ಯಾಕೆ ಸಿಟ್ಟು ಮಾಡ್ಕೊಂತಿ? ಮತ್ತು ನಾವೊಂದು ಸುದ್ದಿ ಕೇಳಿದೆ, ಖರೆ ಏನ? ಈಕೆ ನನ್ನ ಬಿಡಂಗೆ ಕಾಣುವಳು. ಚಲೋ ಜಾಡಿಸ್ತೇನೆ ಈಕೆಗೆ. ಏನು ಸುದ್ದಿ ಕೇಳದಿ? ಅದ ಏನಿಲ್ಲ. ಏನಿಲ್ಲ ಅಂದ್ರೆ ಮತ್ತೇನು ಸುದ್ದಿ ಅಂತಂದು ಬರ್ತೀನಿ. ಅಲ್ಲಲ್ಲ ಲಕ್ಷ್ಮಿ, ಯಾಕ ದೌಡ್ ಹೇಳು, ಏನು ಕೇಳ್ಬೇಕಂತಿದೆ ದೌಡ್ ಕೇಳು, ನನ್ನ ಕೆಲಸ ಅದಾವ. ಅಲ್ಲ ನೀನು ಹಂಗೆ ನನಗೂ ಸುದ್ದಿ ಕೇಳುವಂತವ, ಖರೆ ಏನ ಅಂತ. ಏನು ಸುದ್ದಿ ಕೇಳುವಂತು ಅದನ್ನ ಹೇಳು ಮೊದಲು. ಸಿಟ್ಟು ಮಾಡ್ಕೋಬೇಡ. ಏನ ಮತ್ತು ನಿಂದು ಇದು 2ನೇ ಗಂಡಂದು ಏನ ಡೈವರ್ಸ್ ಆಗಿ ಇದು ಭಾಳ ಮುರುಗಡೆ ಆಗಾಕತ್ತೈತೆ ಅಂತಲ್ಲ, ಖರೆ ಏನ? ಹಂಗೆ ಸುದ್ದಿ ಬಂತು ನನಗೆ. ಸುದ್ದಿ ಬಂದು ಮುಟ್ತಾ? ಯಾಕೆ ತಡ ಆಗಿ ಮುಟ್ಟೈತಿ? ನಾ ಬಂದಿದ್ದಿನ ನಾ ಮುಟ್ತೈತಿ ಅಂದ್ಕೊಂಡಿದ್ದೆ. ಇರಲಿ ಬಿಡು, ನನಗೂ ಒಂದು ಸುದ್ದಿ ಬಂದು ಮುಟ್ತು ನೋಡಿ ಬಸಕ್ಕ. ಹೇಳೇನ? ಏನ? ಮತ್ತು ನೀ ಬೇಸರ ಮಾಡ್ಕೋಬಾರ್ದವ. ಅಂದ್ರೆ ನನ್ನ ಸುದ್ದಿನ? ಹಿಂದೆ ಸುದ್ದಿ ಏನ? ನನ್ನ ಸುದ್ದಿ ಯಾವ್ಯಾಕೆ ಚಿನಾಲಿ ಹಡಿಬಿಟ್ಟು ಯಾವ್ಯಾಕೆ ಏನು ಬಂದು ಹೇಳಿದ್ ಹೇಳು, ಆಕೆ ತುಪ್ಪಳಾನೆ ತೆರಿತೀನಿ. ನನ್ನ ಸುದ್ದಿ ತಂದೆ ನಿನ್ನ ಮುಂದೆ ಯಾವ್ಯಾಕೆ ಹೇಳಿದ್ ನೋಡು, ಆಕಿನ ಚಿನಾಲಿ ಹಡಿಬಿಟ್ಟಿನ ಬಂದು ನನಗೂ ಹೇಳಿರೋದು ಹೇಳ್ತೀನಿ ಕೇಳು. ನಿಂದು ಸುದ್ದಿ ನನಗೆ ಮುಟ್ಟೈತಿ, ಖರೆ ಏನಂತ ನೀನು ಹೇಳು. ಏನಂತ ಸುದ್ದಿ? ನಮ್ದೇನು ಅಂತ ಸುದ್ದಿ ಇರ್ತೈತಿ. ಮತ್ತೇನೋ ಗೌಡ್ರಿಗೂ ನಿನಗೂ ಏನೋ ಒಳಗೆ ಕುಚ್ಚು ಐತಂತಲ್ಲ, ಖರೆ ಏನ? ನನಗೂ ಹಿಂಗೆ ಸುದ್ದಿ ಬಂದು ಮುಟ್ತು. ಲಕ್ಷ್ಮಿ, ಬಾಯಿಗಿನ ಹಾಲು ಬಿಗಿ ಹಿಡಿದು ಮಾತಾಡು. ಏನು ಮಾತಾಡತ್ತೀನಿ ನನ್ನ ಬಗ್ಗೆ? ತಿಳ್ಕೊಂಡು ಮಾತಾಡಿ ನೀನು. ಇದ ಮಾತನ್ನ ನಾನು ನಿನಗೆ ತಿರುಗಿಸಿ ಕೇಳಿದ್ರೆ ನಿನಗೆ ಹಂಗೆ ಆಕೈತಿ? ಮೊದಲು ನಿಂದು ನೋಡ್ಕೊ. ನಿಂದನ ಊರು ಮಂದಿ ಮುಂಜಾನಿಂದ ಚಂತನ ಆಡ್ಕೋತಾರೆ. ನೀವೊಬ್ಬರದು ಮಾತಾಡಕತ್ತಿದ್ದೆ ಅಂದ್ರೆ ನಿಂದಲ್ಲಿ 10 ಮಂದಿ ಮಾತಾಡ್ತಿರ್ತಾರೆ. ಮತ್ತು ಇನ್ನೊಬ್ರಿಗೆ ಬೆಟ್ಟ ಮಾಡಿ ಕೇಳೋ ಮುಂದೆ, ಇನ್ನೊಬ್ರದ್ದು ಹಡ್ಡಿ ಕೇಳೋ ಮುಂದೆ, ಇನ್ನೊಬ್ರದ್ದು ಅಪಪ್ರಚಾರ ಮಾಡೋ ಮುಂದೆ ನಾವೆಷ್ಟು ಕರೆಕ್ಟ್ ಆಗದೇವಿ, ನಮ್ದು ಎಷ್ಟು ಇಲ್ಲಿ ಅಪಪ್ರಚಾರ ಆಗಾಕತ್ತೈತಿ, ನಾವೆಷ್ಟು ನಮ್ಮ ಆತ್ಮಕ್ಕೆ ಶುದ್ಧ ಅದೇವಿ ಅನ್ನೋದನ್ನ ತಿಳ್ಕೊಂಡು ಮಾತಾಡ್ಬೇಕು. ಎಷ್ಟು ಚಂದ ನನ್ನ ತರಬ್ ಹಾಕಿ ನಂದು ಹಡ್ಡಿ ಕೇಳಾಕತ್ತೀಯಲ್ಲ, ಹಂಗೆ ನಿಂದು ಹಡ್ಡಿ ಕೇಳಿದ್ರೆ ನಿನಗೆ ಎಷ್ಟು ಮೆಣಸಿನ್ಕಾಯಿ ಮುರ್ದಂಗೆ ಆಗಾಕತ್ತೈತಲ್ಲ. ಮೊದಲು ನೀ ಸರಿ ಇರು. ಇಕ್ಕಟ್ಟೆ ನೀ ನನ್ನ ಬಾಳೆದ ಬಗ್ಗೆ ಮಾತಾಡಕುಂತಿ. ಇಷ್ಟಕ್ಕೂ ನನ್ನ ಬಾಳೆದ್ರ ಬಗ್ಗೆ ನೀನು ಭಾಳ ವಿಚಾರ ಮಾಡಕ್ಕೆ ಹೋಗ್ಬೇಡ. ಅದನ್ನು ವಿಚಾರ ಮಾಡೋಕ್ಕೆ ನಾನು ಅದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮವ್ವ, ನಮ್ಮಪ್ಪ, ನಮ್ಮಣ್ಣ, ನಮ್ಮ ಸಂಬಂಧಿಕರು, ಮಂದಿ ಮಕ್ಕಳು ಅದಾರ, ಅವರೆಲ್ಲ ವಿಚಾರ ಮಾಡ್ತಾರೆ. ಅದನ್ನು ನಿಂದು ನೀ ನೋಡ್ಕೋ, ಆಮೇಲೆ ನಂದು ನಾನು ನೋಡ್ಕೊತೀನಿ. ಕರೆ ಹೇಳ್ಬೇಕಂದ್ರೆ ನೀ ಗಂಡ ಸತ್ತ ಮ್ಯಾಗೆ ಏಸು ಮಂದಿ ನೀನು ಅಳವ್ಯಾಡ್ಯಾರ ಅನ್ನೋದು ನನಗೂ ಗೊತ್ತಿದ್ದಿದ್ದು ಮಾತಾಯ್ತಿ.
ಸಣ್ಣಕ್ಕಾಗಿ ನಿನ್ನ ಬಗ್ಗೆ ಮಾತಾಡಬಾರ್ದತ್ತ ಸುಮ್ಮನೆ ಬಿಟ್ಟೇನಿ. ಹೋಗೋಗು, ಏನಾರ ಕೆಲಸ ಇದ್ರೆ ನೋಡ್ಕೊ. ನಾ ಬಸಕ ಹೇಳತ್ತೀನಿ, ಇದ ಫಸ್ಟ್ ಇದ ಲಾಸ್ಟ್. ನಾನು ಎಲ್ಲರ ರೋಡ್ನ ತಡಾಕಿ ನನ್ನ ಹಡ್ಡೋದು ಕೇಳೋದು ಮಾಡೋದು, ನನ್ನ ಬಗ್ಗೆ ಇನ್ನೊಬ್ರ ಮುಂದೆ ಅಪಪ್ರಚಾರ ಮಾಡೋದು ಏನಾರ ನನ್ನ ಕಿವಿಗೆ ಬಿಟ್ಟು ನಾ ಸುಮ್ಮನೆ ಇರೋದಿಲ್ಲ, ಹೇಳಿರ್ತೀನಿ. ಹೋಗ, ನಾ ಹಡಿದಿಟ್ಟಿ ಹಾಂ ನನ್ನ ಬಗ್ಗೆನ ಮಾತಾಡ್ತಿ ನೀ. ಹಿಂಗಿರೋದಕ್ಕೆ ಮತ್ತೆ ಯಾರು ಲಗ್ನ ಮಾಡ್ಕೊಂಡ್ರು ಯಾರು ಬಾಳೆ ಮುಳುಗಾಡಿ ಆಗಿರೋದು. ನೀ ಇವಾಗಾತಿಗೆ ನೀ ಸುದ್ದಿದ್ದಿದ್ರೆ ನೀನು ಬಾಳೆ ಹಿಂಗೆ ಯಾಕೆ ಹಾಕಿತ್ತು ನನಗೆ ಹೇಳಕ್ಕೆ ಬಂದ. ಚಿನ್ನಾಲಿ ಚಿಕ್ಕಿ